ಮೈಸೂರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ವೃದ್ಧೆಗೆ ವಂಚನೆಯನ್ನ ಮಾಡಲಾಗಿದೆ. ನಿವೇಶನದ ದಾಖಲೆಯನ್ನ ತಿದ್ದಿ ವಂಚಿಸಿರೋದಾಗಿ ಆರೋಪ. ಮೈಸೂರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ವೃದ್ಧೆಗೆ ವಂಚನೆಯನ್ನ ಮಾಡಲಾಗಿದೆ. ನಿವೇಶನದ ದಾಖಲೆಯನ್ನ ತಿದ್ದಿ ವಂಚಿಸಿರುವುದಾಗಿ ಆರೋಪ ಕೇಳಿಬಂದಿದೆ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಮತ್ತು ನಿವೇಶನಕ್ಕೆ ಕಂದಾಯ ಕಟ್ಟಿರುವ ಮಲ್ಲಮ್ಮ ಗ್ರಾಮದ ಕೂಸಪ್ಪ ಎಂಬುವವರಿಗೆ ದಾಖಲೆ ತಿದ್ದಿ ವಂಚನೆಯನ್ನ ಮಾಡಲಾಗಿದೆ. ಖಾಲಿ ನಿವೇಶನ ತನ್ನ ಹೆಸರಿಗೆ ಮಾಡಿಕೊಂಡಿರುವ ಆರೋಪ ಕೂಡ ಕೇಳಿಬಂದಿದೆ. ತಕರಾರು ಅರ್ಜಿ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ವಂತೆ. ನಮ್ಮ ನಿವೇಶನ ವಾಪಸ್ ಕೊಡಿಸಿ ಅಂತ ವೃದ್ಧೆ ಗೋಳಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ವೃದ್ಧೆಗೆ ಈಗ ವಂಚನೆಯನ್ನ ಮಾಡಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಆ ವೃದ್ಧೆಗೆ ವಂಚನೆಯನ್ನ ಮಾಡಿದ್ದಾರೆ. ನಿವೇಶನದ ದಾಖಲೆಯನ್ನ ತಿದ್ದಿ ವಂಚಿಸಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಮತ್ತು ನಿವೇಶನಕ್ಕೆ ಮಲ್ಲಮ್ಮ ಅವರು ಕಂದಾಯವನ್ನ ಕಟ್ತಾ ಬರ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ. ಅಷ್ಟೆಲ್ಲ ಕಂದಾಯ ಕಟ್ಟಿದ್ರೂ ಕೂಡ ಈ ಒಂದು ದಾಖಲೆಗಳೇನಿದಾವೆ ಆ ದಾಖಲೆಗಳನ್ನ ತಿದ್ದಿ ಖಾಲಿ ನಿವೇಶನ ತನ್ನ ಹೆಸರಿಗೆ ಮಾಡಿಕೊಂಡಿರುವ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹಂಚೆಲ್ಲ ಕಸ್ಕೊಂಡ ಕೂಸಪ್ಪನದು ಇಟ್ಟು ಮಾಡ್ಕೊಂಡು ನಮ್ಗೆ ಇದ್ದ ಕಾಯಿ ಬಿದ್ದು ಬಿದ್ದು ಎಲ್ಲ ಕಸ್ಕೊತು ಗೋಡ ಜಾಗ ಎಲ್ಲ ನಮ್ಮದು ಎಲ್ಲ ನಮ್ಮ ಅತ್ತ ಮಾವ ತೆಗ್ದಿರೋ ಜಾಗ ಇದು ಇನ್ಯಾರು ಅಲ್ಲಪ್ಪ. ನಮ್ಮ ಅತ್ತ ಮಾವ ತೆಗ್ದಿರೋ ಜಾಗ ಇದು. ನೀವು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನನ್ನ ಮದುವೆ ಹೋಗಿ ಸ್ಯಾನೆ ಜನಿಯಾಗ ಹೋಗೋದ. ನನ್ನ ಗಂಡ ಸತ್ತು ಸ್ಯಾನೆ ಜನಿ ಆಗದ. ಎಷ್ಟು ವರ್ಷ ನಿಮ್ಗೆ ಅಂದಾಜು? ನಾನು ಬೆಳ್ಳು ಓದ್ತೀನಿ, ನನಗೆ ಗೊತ್ತಿಲ್ಲ. ಏನನ್ನ ಯಾಕಂದ್ರೆ ನೋಡಿ ಹಂಚು ಕಸ್ಕೊತದ ಕೂಸಪ್ಪ ಗೋಡ ಹಾಕಿರೋದು, ಮನೆ ಗೋಡ ಹಾಕಿರೋದು ಅದು ಕಸ್ಕೊತದ. ಜಾಗ ಎಲ್ಲ ನಮ್ಮದೇ. ಈ ಪೋಂಡೇರಿ ಎಲ್ಲ ನಮ್ದೇ ಜಾಗ ಎಲ್ಲ ನಮ್ಮದೇ ಸ್ವಾಮಿ. ಬೇರೆಯವ್ರು ಕೂತವ್ರೆ, ಬೇರೆಯವರು ಈ ತರ ಮಾಡ್ತಾ ಇರೋದು ನಮ್ದು ಎಲ್ಲ ನಮ್ದೇ ಅಂತ ಹೊಡಿಯಕ್ಕ ನನ್ನ 7 ದಿನ ಹೊಡೆದು ಬೆನ್ನು ಉತ್ಕತು. ಒಂದಿನ ಕಣ್ಣು ಮಣ್ಣು ತುಂಬಿ ನೋಡಿ ಇಲ್ಲಿ ಅಪ್ಪ ಮಗ ಇಬ್ರು ಹೊಡೆದ್ರು. ಒಂದಿನ ತಮ್ಮ ಅಲ್ಲಿ ಹೊಡೆದ, ಅಣ್ಣ ಅಲ್ಲಿ ಹೊಡೆದ. ನನ್ನ ಮಗನ ಹಾಕ್ತೆ ನೋಡಿದ್ರು. ನನ್ಗ ಭಾರಿ ಕಿರ್ಕುಳ್ ಬಂದನ. ಎಲ್ಲಾರು ಅಷ್ಟೇ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸದ್ಯಕ್ಕೆ ಈ ವೃದ್ಧೆಯ ಗೋಳಾಟವನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ದಾಖಲೆಗಳನ್ನ ತಿದ್ದಿ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಥವಾ ವಂಚನೆ ಮಾಡಿದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅಂತ. ತಕರಾರು ಅರ್ಜಿಯನ್ನ ಕೊಟ್ರೆ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಇಲ್ಲಿ ಯಾಕೆ ಇಷ್ಟೊಂದು ಕೇರ್ಲೆಸ್? ಸಾಹಿತ್ಯನು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ವೃದ್ಧ ಮಹಿಳೆಯ ಒಂದು ನಿವೇಶನವನ್ನ ಕಬ್ಜಾ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇದೀಗ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಕೇಳಿ ಬರ್ತಾ ಇರತಕ್ಕಂತಹದ್ದು. ತಗಡೂರು ಗ್ರಾಮದ ಮಲ್ಲಮ್ಮ ಎಂಬ ಮಹಿಳೆಗೆ ಈ ರೀತಿಯ ವಂಚನೆ ಆಗಿದೆ ಅನ್ನುವಂತಹ ಆರೋಪ ಈಗ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂತಹದ್ದು. ಮಲ್ಲಮ್ಮ ಮತ್ತು ಆತನ ಪತಿ ಏನಿದ್ದಾನೆ ಬಸವೇಗೌಡ, ಅವರು 80 ವರ್ಷಗಳ ಹಿಂದೆ ಈ ಒಂದು ಜಮೀನನ್ನ ಅಂದ್ರೆ ನಿವೇಶನವನ್ನ ಕೊಂಡುಕೊಂಡಿದ್ರು. ಆ ಸಂದರ್ಭದಲ್ಲಿ ಕೈ ಬರಹದ ಕ್ರಯಪತ್ರಗಳಿದ್ದು, ಅಂದ್ರೆ 80 ವರ್ಷಗಳ ಹಿಂದೆ ಯಾವುದೇ ಡಿಜಿಟಲೈಸೇಷನ್ ಆಗಿಲ್ಲದೆ ಇರುವ ಕಾರಣಕ್ಕಾಗಿ ಕೈ ಬರಹದ ಕ್ರಯಪತ್ರಗಳಿದ್ದು, ಈಗ ಅದೇ ಆ ಒಂದು ಕೈ ಬರಹದ ಕ್ರಯಪತ್ರದ ಇವರಿಗೆ ಮುಳುವಾಗಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಕೈ ಬರ ಪಂಚಾಯಿತಿಯ ಸದಸ್ಯರಾಗಿದ್ದಂತಹ ಅದೇ ಗ್ರಾಮದ ಕೂಸಪ್ಪ ಎಂಬುವರು ಆ ಪಂಚಾಯಿತಿನಲ್ಲಿ ಗೆದ್ದು ಸದಸ್ಯರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತೆ ಇವರ ಡಿಮ್ಯಾಂಡ್ ಅನ್ನ ತಿದ್ದಿದ್ದಾರೆ ಅನ್ನುವಂಥದ್ದು ಸದ್ಯ ಮಲ್ಲಮ್ಮ ಮತ್ತು ಆತನ ಮಗ ಮಾಡ್ತಾ ಇರ್ತಕ್ಕಂತ ಆರೋಪ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇವರ ಮನೆ ಏನಿದೆ ಆ ಮನೆಯ ಜಾಗವನ್ನ ಹೊರತುಪಡಿಸಿ ಸುಮಾರು ಒಂದು 35-40 ಇನ್ನೂ ಕೂಡ ಒಂದು ಖಾಲಿ ನಿವೇಶನ ಉಳ್ಕೊಳ್ಳುತ್ತೆ. ಆ ಖಾಲಿ ನಿವೇಶನವನ್ನ ಆತನ ಹೆಸರಿಗೆ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಈಗ ಸದ್ಯ ದಾಖಲೆಗಳ ಮೂಲಕ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಸಾಕಷ್ಟು ತಕರಾರು ಅರ್ಜಿಗಳನ್ನ ಕೊಡ್ತಾರೆ. ಮೇನು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಒಳಗೂ ಕೂಡ ಇವರು ನಮ್ಗೆ ನ್ಯಾಯ ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಕರಾರು ಅರ್ಜಿಗಳನ್ನ ಮನವಿಗಳನ್ನ ಕೊಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಕೂಡ ಮೂಲ ದಾಖಲೆಗಳನ್ನ ಪರಿಶೀಲಿಸಿ ಇವರಿಗೆ ನ್ಯಾಯವನ್ನ ಒದಗಿಸಿ ಅನ್ನುವಂತ ನಿಟ್ಟಿನಲ್ಲಿ ಹಿಂಬರವನ್ನ ಕೂಡ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯತಿಗೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಏನೋ ಒತ್ತಡಕ್ಕೆ ಮಣಿದಿರುವಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಲ್ಲಮ್ಮನ ಮನವಿಯನ್ನ ಪುರಸ್ಕರಿಸದೆ ಇನ್ನೂ ಕೂಡ ಆತನಿಗೆ ಒಂದು ಮನೆ ಕಟ್ಟಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಮ್ಗೆ ಮಾಧ್ಯಮದ ಮೂಲಕವಾದ್ರೂ ನ್ಯಾಯ ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಈಗ ವೃದ್ಧ ಮಹಿಳೆ ತನ್ನ ಅಳಲನ್ನ ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಇನ್ನಾದ್ರೂ ಎಚ್ಚೆತ್ತು ಆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ವೃದ್ಧ ಮಹಿಳೆಯ ಪರವಾಗಿ ನಿಂತು ಅವರಿಗೆ ನ್ಯಾಯವನ್ನ ಕೊಡಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.